ಶೂಟಿಂಗ್ ಇದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟ್ ಅದು ಹೊರಟೋಗಿದ್ದಾರೆ. ಹೋದ್ಮೇಲೆ ಅವ್ರ ಬೆಂಬಲಿಗರು ಯಾರಿದ್ದಾರೋ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ದರ್ಶನ್ ಅವ್ರಿಗೆ ದೊಡ್ಡ ಅವಮಾನ ಆಗಿದೆ. It's not that fans see, it's not just blind ಆಗಿರಬಾರ್ದು. ಫ್ಯಾನ್ಸ್ ಅಂತ ಹೇಳಿದ್ರೆ ನಾವು ಶುಡಂಟ್ ಬಿ ಬ್ಲೈಂಡ್. ಅವರಲ್ಲಿ ಏನು ಮಾಡಿದ್ರು ಸರಿ, ಅವ್ರು ಇದು ಮಾಡಿದ್ರು ಸರಿ ಅಂತಲ್ಲ. ಫ್ಯಾನ್ಸ್ ದೇ ಆಲ್ಸೋ ಹ್ಯಾವ್ ಟು ಹ್ಯಾವ್ ಡಿಸಿಪ್ಲಿನ್. ನಾವು ಯಾರನ್ನ ಫಾಲೋ ಮಾಡ್ತೀವಿ, ವೈ ವಿ ಆರ್ ಫಾಲೋಯಿಂಗ್. ಅವ್ರು ಯಾರೋ ಒಬ್ರು ಹೇಳ್ತಾರೆ ದರ್ಶನ್ ನಮ್ಮ ದರ್ಶನ್ನೇ ತೋರಿಸ್ತೀರಾ, ನಮ್ಮ ಡಿ ಬಾಸ್ ತೋರಿಸ್ತೀರಾ ಅಂತ. ನಿಮ್ಮ ಡಿ ಬಾಸ್ ಅನ್ನೋದು ಯಾವ ಕಾರಣಕ್ಕಾಯ್ತು? ನೀವೆಲ್ಲರೂ ಅವ್ರನ್ನ ಬೆಳೆಸಿರೋದ್ರಿಂದ ಡಿ ಬಾಸ್ ಆಯ್ತು. ಇನ್ನೊಂದು ಸೆಲೆಬ್ರಿಟಿ ಅಂತ ಅಂದಮೇಲೆ ಸೆಲೆಬ್ರಿಟಿ ತಪ್ಪು ಮಾಡಬಾರ್ದು. ಈ ಸಮಾಜದಲ್ಲಿ ಸೆಲೆಬ್ರಿಟಿ ಅನ್ನೋದೇನಕ್ಕೆ ಅವ್ರನ್ನ ನೋಡಿ 4 ಜನ ಕಲೀಲಿ ಅಂತ ಮಾಡ್ತಾರೆ. ತಪ್ಪಾಗಿದ್ರೆ ಅದು ನಿಜ ಅನ್ಸಿದ್ರೆ ಅವ್ರಿಗೆ ಶಿಕ್ಷೆ ಹಾಕ್ಲೇಬೇಕು. ಅದು ಯಾರಿಂದನೂ ತಪ್ಪಿಸಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಕಾನೂನು ಮಾತ್ರ ಇಲ್ಲಿ ತಲೆ ತೆಗಬೇಕು. ಬೇರೆ ಯಾವುದೇ ಆಸ್ತಿ, ಅಂತಸ್ತು, ಅಭಿಮಾನ ಇದಕ್ಕೆ ಬೆಲೆ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವಿವತ್ತು ಜನರ ಹತ್ರ ಅಭಿಪ್ರಾಯ ತಿಳ್ಕೊಳಕ್ ಬಂದಿದ್ದೀವಿ. ಏನ್ರ ಬಗ್ಗೆ ಅಭಿಪ್ರಾಯ ಅಂತಂದರೆ, ದರ್ಶನ್ ಅವ್ರನ್ನ ಇನ್ನೂ 2 ದಿನಗಳ ಕಾಲ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸವರು. ಆಗಲೇ ಪವಿತ್ರ ಗೌಡನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದ್ದು ಆಯಿತು. ಈಗ ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ಪೊಲೀಸರು ಏನೆಲ್ಲ ತನಿಖೆ ನಡೆಸ್ತಾ ಇದ್ದಾರೆ, ಹಾಗೆ ನ್ಯಾಯಾಲಯ ಏನೆಲ್ಲ ತೀರ್ಪನ್ನ ಕೊಡುತ್ತೆ ಅಂತ ನಾವಿನ್ನೂ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಈ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೆ ಮೇಡಮ್? ಅವರು ತುಂಬ ಒಳ್ಳೆಯವ್ರಿಗೆ ಏನೋ ಮಾಡಿದ್ದಾರೆ ಮೇಡಮ್. ಅವರು ಸ್ವಲ್ಪ ಆಚೆ ಬಂದಿದ್ರೆ ನಮ್ಗೇನೋ ನಮ್ಮ ಥರ ಇರೋರಿಗೆ ಒಳ್ಳೇದು ಮಾಡ್ತಾರೆ. ಅವ್ರು ಬಂದರೆ ಸ್ವಲ್ಪ ಪರವಾಗಿಲ್ಲ ಸರ್. ಆದರೂ ಅವ್ರ ಮೇಲೆ ತುಂಬ ಕೇಸ್ಗಳಿದ್ದಾವೆ ಅಂತಂದರೆ ಸರ್ವರ್ಗೆ ಹೊಡೆದಿರೋದಾಗಿರ್ಬೋದು, ಫಾರ್ಮ್ ಹೌಸಲ್ಲಿ ಇರೋರಿಗೆ ಹೊಡೆದಿರೋದಾಗಿರ್ಬೋದು. ಅದು ಕೆಟ್ಟವ್ರಿಗೆ ಅವ್ರು ಮಾಡಿರೋದು ಮೇಡಮ್, ಒಳ್ಳೆಯವ್ರಿಗೆ ಯಾರು ಅಂತಾರ ಮಾಡಿಲ್ಲ. ಅವ್ರು ಬಂದರೆ ಸ್ವಲ್ಪ ಒಳ್ಳೇದು ನಡೀತಾ ಇತ್ತು ಅಷ್ಟೇ. ಈಗ ಪವಿತ್ರ ಅವ್ರು ಕೂಡ ಜೈಲಿಗೆ ಹೋಗಿದ್ದಾರೆ. ಅವರು ಅದ್ರ ಬಗ್ಗೆ ಏನೋ ನಮ್ಗೆ ಗೊತ್ತಿಲ್ಲ ಮೇಡಮ್. ದರ್ಶನ್ ಅವ್ರು ಬರಲೇಬೇಕು ಅಂತ. ನಾವು ಬರಲೇಬೇಕು. ಏನೇ ತಪ್ಪು ಮಾಡಿದ್ರು ಸಪೋರ್ಟ್ ಮಾಡ್ತೀರಾ? ನಾವು ಮಾಡ್ತೀವಿ ಮೇಡಮ್, ಅವ್ರಿಗೆ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಇದ್ರನ್ನ ಅವ್ರ ಫ್ಯಾನ್, ಅವ್ರದ್ದು ತುಂಬ ಇದು ನೋಡಿದ್ದೀನಿ. ಅವ್ರು ಮಾಡೋದು ಕೆಲಸ ಎಲ್ಲ ತುಂಬ ನೋಡಿದ್ದೀನಿ. ಅವ್ರು ಬಂದರೆ ನಮ್ಮವ್ರಿಗೆ, ನಮ್ಮ ಥರ ಅವ್ರಿಗೆ ಚೆನ್ನಾಗಿ ಮಾಡ್ದವ್ರು. ಹಾಗಾದ್ರೆ ಅವ್ರು ಕೆಟ್ಟತನಕ್ಕೂ ಫ್ಯಾನ್ಸ್ ಆಗಿರಲ್ಲ ಅಂತ ಅಂದರೆ ಕುಡ್ದು ಹೊಡೆಯೋದಾಗಿರ್ಬೋದು. ಕೆಟ್ಟದಕ್ಕೆ ಯಾರು ಫ್ಯಾನ್ಸ್ ಇದಾಗಲ್ಲ ಮೇಡಮ್. ಈಗ ಕೊಲೆ ಪ್ರಕರಣದಲ್ಲಿ ಇದಾರಲ್ಲ ಸರ್, ಅದು ಅವ್ರು ಮಾಡಿರೋ ತಪ್ಪಿಗೆ ಇವ್ರು ಮಾಡ್ತಾರೆ ಮೇಡಮ್. ಅದಕ್ಕೆ ನಾವೇನು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಕೊಲೆ ಮಾಡಿದ್ದಾರೆ ಅಂದಕ್ಕೋಸ್ಕರ ಅಲ್ಲ, ಅವರು ಮಾಡಿರೋ ತಪ್ಪಿಗೋಸ್ಕರ ಅವ್ರು ಮಾಡಿರೋದು. ಅದೇ ಅವ್ರು ಬರಬೇಕು ಅಷ್ಟೇ. ಅಭಿಮಾನ ಅನ್ನೋದು ಲೈಕ್ ಫಿಲಮ್ ನೋಡಿ ಬರಬೇಕೆ ಹೊರತು ಎಲ್ಲದಕ್ಕೂ ನಾವು ನಿಲ್ತೀವಿ ಅನ್ನೋದು ತಪ್ಪು. ಅಭಿಮಾನ ಇರಬೇಕು ಮನಸ್ಸಲ್ಲಿ, ಕನ್ನಡದ ಪರ ಇರಬೇಕು. ಈ ನೆಲ, ಜಲ, ಭಾಷೆ ಎಲ್ಲದ್ರ ಮೇಲೂ ಅಭಿಮಾನ ಇರಬೇಕು. ಅಭಿಮಾನ ಒಂದು ಕಡೆ ಆದರೆ ತಪ್ಪಾಗಿರೋದು ಒಂದು ಕಡೆ. ತಪ್ಪಾಗಿದ್ದರೆ ಅದು ನಿಜ ಅನಿಸಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಕಾನೂನು ಮಾತ್ರ ಇಲ್ಲಿ ತಲೆ ತೆಗಬೇಕು. ಬೇರೆ ಯಾವುದೇ ಆಸ್ತಿ, ಅಂತಸ್ತು, ಅಭಿಮಾನ ಇದಕ್ಕೆ ಬೆಲೆ ಇಲ್ಲ. ಬೆಲೆ ಇರೋದು ನ್ಯಾಯಕ್ಕೆ ಮಾತ್ರ. ನ್ಯಾಯಕ್ಕೆ ತಲೆ ಬಾಗ್ಲೇಬೇಕು. ಇನ್ನು 2 ದಿನದ ಕಾಲ ದರ್ಶನ್ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು 2 ದಿನ ಕಾಯ್ಬೇಕಾಗಿದೆ. ಅವ್ರು ವಾಪಸ್ ಮನೆಗೆ ಹೋಗ್ತಾರಾ ಅಥವಾ ಜೈಲಿಗೆ ಹೋಗ್ತಾರಾ ಅಂತ. ಮೇಡಮ್ ಅವರೇ, ಇದು ನ್ಯಾಯಾಂಗ ತನಿಖೆ ಇದೆಯಲ್ವ ಮೇಡಮ್ ಅವರೇ, ನ್ಯಾಯಾಂಗ ತನಿಖೆಯಲ್ಲಿ ಏನಾಗುತ್ತೋ ಅದು ನೋಡಬೇಕು. ಆ್ಯಕ್ಚುಲಿ ದರ್ಶನ್ ಅವರು ಇದರಲ್ಲಿ ಅಪರಾಧ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಪರಾಧ ಮಾಡಿರೋದು ಪವಿತ್ರ ಗೌಡ ಅವರು. ಪವಿತ್ರ ಗೌಡ ಅವರು ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಅವ್ರನ್ನ ಕಸ್ಟಡಿಯಿಂದ ಬಿಡುಗಡೆ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಫಸ್ಟು ಮನೆಗೆ ಕಳಿಸಿದ್ರೆ ಅವರು ಏನೇನು ಮಾಡಿದರೆ ಎಲ್ಲ ಆಚೆ ಬರುತ್ತೆ ಮೇಡಮ್ ಅವರೇ. ಯಾಕಂದರೆ ಈಗ ಅವರು ಹೊಡೆದಿದ್ದೀವಿ ಅಂತ ಕೂಡ ಅವ್ರು ಒಪ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿಗೆ ನಾನು ಹೊಡೆದಿದ್ದೆ ಅಂತಲೂ ಒಪ್ಕೊಂಡಿದ್ದಾರೆ. ಮತ್ತು ಆಮೇಲೆ 30 ಲಕ್ಷ ಶವನ ಎಸೆಯ ಕೂಡ ಕೊಟ್ಟಿದ್ದೀನಿ ಅಂತಲೂ ತನಿಖೆಯಲ್ಲಿ ಗೊತ್ತಾಗಿದೆ. ಹಂಗಾದ್ರೆ ಅವ್ರು ಅಪರಾಧ ಮಾಡ್ದಂಗೆ ಅಲ್ವಾ ಸರ್? ಮೇಡಮ್ ಅಂದರೆ ಈಗ ಏನು ಅಂದರೆ ದರ್ಶನ್ ಅವರು ಅಪರಾಧ ಮಾಡಿದ್ದಾರೆ. ಏನು ಅಪರಾಧ ಮಾಡೋ, ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಅನ್ನೋ ಉದ್ದೇಶಕ್ಕೆ ಅಪರಾಧ. ಅವರು ಆ ಜಾಗದಲ್ಲಿ ನಾವಿದ್ರೂ, ನಮ್ಮನೆ ಹೆಣ್ಮಗಳಾದ್ರೂ ನಾವು ಒಬ್ಬನ ಕೂಗಿ ಹೊಡೆದು ಮಾಡೋ ಕೆಲಸ, ಹೊಡೆದು ಅವನ್ನ ನಾವು ಪೊಲೀಸ್ ಸ್ಟೇಷನ್ ಕಸ್ಟಡಿ ಕೊಡ್ಬೋದಾಯ್ತು. ಅವರು ಅದನ್ನ ಮಾಡಬೇಕಾಗಿತ್ತು. ಅದು ತಪ್ಪಾಗಿದೆ.
ತಪ್ಪಾಗಿ ಅವ್ರು ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ನೋಡಿ ಹಿಂಗೆ ಮಾಡಿದ್ದಾರೆ, ನಾವು ಕರ್ಕೊಂಬಂದ್ಬಿಟ್ಟು ನಾವು ಪನಿಷ್ಮೆಂಟ್ ಕೊಟ್ಟು ನಿಮಗೆ ಕೊಡ್ತಾ ಇರೋ ಶರಣ ಮಾಡ್ತಾ ಇದ್ದೀವಿ ಅಂತ ಕೊಡ್ಬೋದಾಯಿತು ದರ್ಶನ್ ಅವರು. ಅದು ತಪ್ಪು ಮಾಡಿದ್ದಾರೆ. ಅವ್ರು ಮಾಡಿಬಿಟ್ಟು ಶೂಟಿಂಗ್ ಇದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹೊರಟೋಗಿದ್ದಾರೆ. ಹೋದ್ಮೇಲೆ ಅವ್ರ ಬೆಂಬಲಿಗರು ಯಾರಿದ್ದಾರೋ ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ದರ್ಶನ್ ಅವ್ರಿಗೆ ದೊಡ್ಡ ಅವಮಾನ ಆಗಿದೆ. ಇದು ದರ್ಶನ್ ಅವ್ರಿಗಾಗಿರೋ ಅವಮಾನನೇ ಎಲ್ಲ ಅಭಿಮಾನಿಗಳು ಹೇಳೋದಷ್ಟೇ. ದರ್ಶನ್ಗೆ ಇದು ಅಭಿಮಾನಿಗಳು ಮಾಡಿರೋ ಅವಮಾನ, ಇದು ದರ್ಶನ್ ಗ್ಯಾಂಗ್ ಮಾಡಿರೋ ಅವಮಾನ ಇದು ಮೇಡಮ್ ಅವರು. ದರ್ಶನ್ ಅವ್ರಿಗೆ ಏನಾದ್ರು ಶಿಕ್ಷೆ ಆಗ್ಬೇಕು ಅಂದ್ರೆ ಏನ್ ಶಿಕ್ಷೆ ಆಗ್ಬೇಕು ಮೇಡಮ್? ದರ್ಶನ್ ಅವ್ರಿಗೆ ಶಿಕ್ಷೆ ಆಗ್ಬೇಕಂದ್ರೆ ಈಗ ಅವ್ರು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಯಾಕಂದರೆ ಬೇರೆ ಅಪರಾಧಿಗಳು ಅಪ್ಸ್ಟ್ಯಾಂಡಿಂಗ್ ಆಗಿ ಓಡೋಗಿ ಆಚೆ ನಿಂತ್ಕೊಂಡೆ ಬೇಲ್ ತಗೊಂಡು ಬರ್ತಾರೆ. ಇವ್ರು ಆ ರೀತಿ ಮಾಡಿಲ್ಲ. ಇವ್ರು ಏನು ಅವ್ರ ಕರ್ತವ್ಯದಲ್ಲಿ ಶೂಟಿಂಗ್ ಕರ್ತವ್ಯದಲ್ಲಿದ್ದಾರೋ ಆ ಕರ್ತವ್ಯದಲ್ಲಿದ್ದು ಅಲ್ಲಿಂದ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಬಂದಿರೋದ್ರಿಂದ ಅವ್ರಿಗೆ ನ್ಯಾಯಾಂಗ ಏನು ಶಿಕ್ಷೆ ಕೊಡೋದೋ ಅದಕ್ಕೆ ಅವ್ರು ತಲೆ ಬಾಗ್ತಾರೆ. ಅಭಿಮಾನಿಗಳಿಗಾಗ್ಬೋದು, ಕರ್ನಾಟಕ ಜನತೆಗಾಗಲೂ ಯಾರಿಗೂ ಮೋಸ ಮಾಡಿಲ್ಲ. ಈಗ ರೇಣುಕಾ ಸ್ವಾಮಿ ಅವ್ರ ಮನೆಯವ್ರಿಗೂ ಅಷ್ಟೇ ಹೇಳೋದಷ್ಟೇ, ದರ್ಶನ್ ಅವ್ರದ್ದು ಅಪರಾಧ ಇಲ್ಲ. ಅವರು ಅವ್ರು ಗ್ಯಾಂಗ್ ಮಾಡಿದೆ, ಅವ್ರು ಮಾಡಿರೋ ತಪ್ಪಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ. ಇಲ್ಲ ಅಂತೇಳಿ ಈಗ ಮಾಡಿರೋ ತಪ್ಪನ್ನ ಇದು ಮಾಡೋದಕ್ಕೋಸ್ಕರ ಅವ್ರು ಹೊಡೆದಿರೋದಕ್ಕೆ ಇವ್ರಿಗೆ ದುಡ್ಡು ಕೊಟ್ಟು ನೀವು ನೋಡಪ್ಪ ನೀವು ಹೊಡೆದಿದ್ದ ನೀವು ಶರಣರಾಗಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ. ಅದು ಅವ್ರು ನಿಜ ಒಪ್ಕೊಂಡಿದ್ದಾರೆ. ಆದರೆ ಅವ್ರು ಇಲ್ಲ ಅಂತ ಯಾವುದೂ ನಾನು ಮಾಡಿಲ್ಲ ಅಂತ ಯಾವುದೂ ಒಪ್ಕೊಂಡಿಲ್ಲ, ಯಾವುದೂ ಹೇಳಿಲ್ಲ ಅವ್ರು ಮಾಡಿಲ್ಲ ಅಂತ. ಎಲ್ಲ ಮಾಡಿದ್ದೀನಿ ಅಂತಲೂ ಒಪ್ಕೊಂಡಿರೋದ್ರಿಂದ ಅವ್ರಿಗೆ ತನಿಖೆಯಲ್ಲಿ ಏನು ನಮ್ಮ ನ್ಯಾಯಾಂಗ ತನಿಖೆ ಏನಿದೆಯೋ ಅದು ಒಳ್ಳೆ ರೂಲ್ಸ್ ಬರುತ್ತೆ ಮೇಡಮ್ ಅವರು ಅಷ್ಟೇ. ಏನಾಗಿದೆ ಇದೊಂದು ಇನ್ಸಿಡೆಂಟ್ ಏನಾಗಿದೆ, ಇಟ್ ಈಸ್ ಟ್ರೋಲಿ ಅ ವೆರಿ ಬ್ಯಾಡ್ ಬ್ಲ್ಯಾಕ್ ಮಾರ್ಕ್ ಟು ದಿ ಹೋಲ್ ಫಿಲ್ಮ್ ಇಂಡಸ್ಟ್ರಿ, ಫ್ಯಾಟರ್ನಿಟಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಆರ್ ಲುಕಿಂಗ್ ಎಟ್ ಸೆಲೆಬ್ರಿಟೀಸ್ ಅಂತ ಹೇಳ್ಬೇಕಾದ್ರೆ, ಸೆಲೆಬ್ರಿಟೀಸ್ ಒಂದ್ಸಲಿ ಅವರೊಂದು ಸ್ಟೇಟಸ್ಗೆ ಬರ್ಬೇಕಾದ್ರೆ ದೇ ಹ್ಯಾವ್ ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಲರ್ನ್ ಇಸ್ ಡಿಸಿಪ್ಲಿನ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದೇ ಲಾಟ್ಸ್ ಆಫ್ ಫಿಲ್ಮ್ ಪರ್ಸನಾಲಿಟೀಸ್ ಹೂ ಹ್ಯಾವ್ ಡನ್ ದಟ್. ಫಾರ್ ಎಕ್ಸಾಂಪಲ್, ದೊಡ್ಡವ್ರದ್ದೇ ತಗೊಳ್ಳೋಣ, ಅಣ್ಣವರು ಅಂತ ಏನು ಕರೀತಾರೆ, ದ ಡಿಸಿಪ್ಲಿನ್ ವಾಟ್ ಹಸ್ ಹ್ಯಾಪನ್ ವಿತ್ ದೆಮ್, ದೀಸ್ ಪೀಪಲ್ ಹ್ಯಾವ್ ಟು ಲರ್ನ್ ಅಲ್ಲ. Now if they're not learning things, then this is surely a black mark, and whatever it is, if they have taken it for custody, extend madly. Let them take out the truth. If he has more connections outside this world, let it all come out. There has to be some ನ್ಯಾಯ ಒದಗಿಸ್ಬೇಕಲ್ಲ. someone ಯಾರಿಗೋ ಒಂದು ಕೊಲೆ ಮಾಡ್ತೀರಾ, ನೀವು ನಿಮ್ಮ ಪಾಡಿಗೆ ಮಾಡಿಬಿಡ್ತೀರಾ ಅಂತ ಹೇಳಿದ್ರೆ ಏನೂ ಇಲ್ಲ, ಯು ಆರ್ ಟ್ರೈಂಗ್ ಟು ಎಸ್ಕೇಪ್ ಎವ್ರಿಥಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ದ ಥಿಂಗ್. ತಗೊಳ್ಳಿ, ಲೆಟ್ ದ ಲಾ ಟೇಕ್ ಇಟ್ಸ್ ಕೋರ್ಸ್. If it has to be extended, if he has to be given for extra police custody, let him give. It's not that fans, see, it's not just blind ಆಗಿರಬಾರ್ದು. ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ನಾವು ಶುಡಂಟ್ ಬಿ ಬ್ಲೈಂಡ್. ಅವರಲ್ಲಿ ಏನು ಮಾಡಿದ್ರು ಸರಿ, ಅವ್ರು ಇದು ಮಾಡಿದ್ರು ಸರಿ ಅಂತಲ್ಲ. ಫ್ಯಾನ್ಸ್ ದೇ ಆಲ್ಸೋ ಹ್ಯಾವ್ ಟು ಹ್ಯಾವ್ ಡಿಸಿಪ್ಲಿನ್. ನಾವು ಯಾರನ್ನ ಫಾಲೋ ಮಾಡ್ತೀವಿ, ವೈ ವಿ ಆರ್ ಫಾಲೋಯಿಂಗ್ ದೆಮ್. ಇವೇನಾದರೂ ಒಂದು ಒಳ್ಳೆ ಕಾಸ್ ಮಾಡಬೇಕಂದ್ರೆ ಲೆಟ್ ಅಸ್ ಗೋ ಸಪೋರ್ಟ್ ದೆಮ್. ಆ ಕಾಸಿಗೆ ನಾವೆಲ್ಲರೂ ಹೋಗೋಣ. ಇಫ್ ದರ್ಸ್ ಈ ಥರ ಬ್ಯಾಡ್ ಒಂದು ಇದಲ್ವಾ, ದಟ್ ಈಸ್ ಮೈ ಒಪಿನಿಯನ್. ಅಂದರೆ ಇದರಲ್ಲಿ ಏನಾಗುತ್ತೆ, ಅನ್ನೆಸೆಸರಿ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಕ್ರೌಡ್, ಇವರೆಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಯು ಡೂ ದ್ಯಾಟ್, ಯು ಡೂ ದಿಸ್ ಅಂತ ನಾನು ಹೇಳೋಕ್ಕಾಗಲ್ಲ. ದಟ್ ಈಸ್ ಅವ್ರದ್ದು. ಸೆಲ್ಫಿ ಅಂತ ಕೇಳ್ತಾರೆ, ಓಕೆ ಸೆಲ್ಫಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಅವ್ರೊಂದು ಜಾಬ್ ಅಂತ ಕೊಡ್ಬೇಕಾದ್ರೆ ದೇ ಹ್ಯಾವ್ ಟು ಹ್ಯಾವ್ ಅ ಡಿಸಿಪ್ಲಿನ್ ಆಫ್ ವಾಟ್ ದೇ ಆರ್ ಡೂಯಿಂಗ್, ವೈ ದೇ ಆರ್ ಡೂಯಿಂಗ್, ಏನಕ್ಕೆ ಅದು ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಈ ಥರ ಇನ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ಫಿಲ್ಮ್ ಲ್ಯಾಂಡಲ್ಲಿ ನೋಡಬೇಕು, ನೀವು ಎಷ್ಟೋ ಕೇಸಸ್ ನೋಡ್ತೀರ, ನಾರ್ತಿಂದ ಹಿಡಿದು ಸೌತ್ವರೆಗೆ. ದೇರ್ ಆರ್ ಲಾಟ್ಸ್ ಆಫ್ ಇನ್ಸಿಡೆಂಟ್ಸ್ ವೇರ್ ದಿ ಸ್ಟಾರ್ಸ್ think they are gods. They are not gods, they are humans. First adna tilkobeku avaru alva. That is what my opinion. Be a human rather than trying to act as a god, then everything will be right. ಇವಾಗ ದರ್ಶನ್ ಅವ್ರು ಮಾಡಿರೋವಂಥದ್ದು ತುಂಬ ತಪ್ಪದು. ಇವಾಗ ಆ್ಯಕ್ಚುಲಿ ಅವ್ರು ಹೇಳಬೇಕು ಅಂತ ಅಂದರೆ, ಅವ್ರು ಈ ಥರ ತಪ್ಪು ಕೆಲಸ ಮಾಡ್ದೇನೆ ಹೋಗಿ ನ್ಯಾಯವಾಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಸ್ಟೇಷನ್ಗೆ ಹಾಕ್ಸಿ ಆ ಪೊಲೀಸರಿಗೆ ಹೇಳ್ಬಿಟ್ಟಿದ್ರು, ಕರ್ಕೊಂಬೋಗಿ ಅವ್ರನ್ನ ಒಂದೆರಡು ಡೇಟ್ ಹೊಡೆದ್ಬಿಟ್ಟು ಒಳ್ಳೆ ಮಾತು ಹೇಳಿ ಕಳಿಸಿರೋರು. ಇದು ಇವಾಗ ಏನಾಯಿತು ಅಂತಂದರೆ, ಅವ್ರ ಅಭಿಮಾನಿಗಳಿಗೆಲ್ಲ ನೋವು ತಂದಿರೋ ವಿಷಯ ಇದು. ಒಬ್ಬ ಹೇಳ್ತಾನೆ, ನಾ ಏನೇ ಮಾಡಿದ್ರು ನಮ್ಮ ಬಾಸು ಸರಿ ಅಂತ. ಅದು ಯಾವ ಭಾಷೆ ಆಗಲಿ ಸರಿ ಆಯಿತು, ಯಾವಾಗ ನೋಡ್ರು ನಮ್ಮ ದರ್ಶನ್ದೇ ತೋರಿಸ್ತೀರಾ ಅಂತೀರಲ್ಲ. ದರ್ಶನ್ದು ಯಾಕೆ ತೋರಿಸ್ತಾರೆ? ಅವರೊಬ್ಬರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರನ್ನ ತೋರಿಸ್ತಾರೆ. ಇವಾಗ ನಾನು ಮಾಡಿಬಿಟ್ಟು ನಾನು ಕೊಲೆ ಮಾಡಿದ್ರೆ ನನ್ನ ಯಾರು ತೋರಿಸಲ್ಲ. ಯಾಕೆ ಹೇಳ್ರಿ, ನಾನೇನು ಸೆಲೆಬ್ರಿಟಿ ಏನಲ್ಲ, ನಾನು ಮಾಮೂಲಿ ಮನುಷ್ಯ. ಆಯಿತಾ? ಸೆಲೆಬ್ರಿಟಿ ಅಂತ ಅನ್ನೋದು ಏನಕ್ಕೆ? ಸೆಲೆಬ್ರಿಟಿ ಅನ್ನೋರ್ನ ಯಾರನ್ನ ಸೆಲೆಬ್ರಿಟಿ ಅಂತಾರೆ? ಎಲ್ಲ ಜನಗಳಿಗೂ ಆ ಮುಖ ಪರಿಚಯ ಇರಬೇಕು, ಅವನು ಒಳ್ಳೆ ನಡತೆಯಲ್ಲಿದ್ದಾನೆ. ಯಾರೇ ಆಗಲಿ, ಯಾರೇ ಆ್ಯಕ್ಟರ್ಗಳಾಗಲಿ,
ಒಳ್ಳೆ ನಡತೆಲಿದ್ದಾನೆ ಅಂದ್ಬಿಟ್ಟು ಅವನ್ನ ಸೆಲೆಬ್ರಿಟಿ ಅಂತ ಕರೀತಾರೆ. ಇವಾಗ ಇಂಥ ಕೆಲಸ ಮಾಡೋದ್ರಿಂದ ಸೆಲೆಬ್ರಿಟಿನೇ ತೋರಿಸ್ತಾರೆ, ನಮ್ಮ ದರ್ಶನ್ನೇ ತೋರಿಸ್ತಾರೆ ಅಂತಾರಲ್ಲ, ಅದು ತುಂಬ ತಪ್ಪು. ಯಾಕಂದರೆ ಅವ್ರು ಸೆಲೆಬ್ರಿಟಿ ಬ್ಯಾನ್ ಮಾಡಿದಾಗ ನಾವು ಅವ್ರ ನ್ಯೂಸ್ ಹಾಕ್ದೇನು ಬದುಕಿದೀವಿ. ನ್ಯೂಸ್ ಹಾಕದೇನೋ ಬದುಕಿದ್ದೀರಾ? ಇಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಬ್ಯಾನ್ ಏನಕ್ಕೋಸ್ಕರ ಮಾಡಿದ್ರು? ತಪ್ಪಿರೋದ್ರಿಂದ ಬ್ಯಾನ್ ಮಾಡಿದ್ರು. ತಪ್ಪಿಲ್ದೇ ಇದ್ರೆ ಯಾರು ಬ್ಯಾನ್ ಮಾಡ್ತಾರೆ? ಇವಾಗ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಫಿಲಮ್ ಚೇಂಬರ್ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರ ಮೇಲೆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅಂತ. ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಒಬ್ಬರು ಇಂಥ ಕೆಲಸ ಮಾಡಿರೋರನ್ನ ಕರ್ಕೊಂಬಂದು ಇಂಡಸ್ಟ್ರಿಯಲ್ಲಿ ನಿಲ್ಲಿಸಿ ಅವ್ರನ್ನ ಬೆಳ್ಸೋಕ್ಕಾಗುತ್ತಾ? ಹೋಗ್ಲಿ, ಆ ಥರ ಮಾಡಬೇಕು ಅಂತಂದರೆ ಇವಾಗ ಸತ್ತಿರೋಂಥ ರೇಣುಕಾ ಸ್ವಾಮಿ ಅವ್ರ ಮನೆಯವರಿಗೆ ಏನು ನ್ಯಾಯ ಸಿಗ್ತದೆ? ಇವರೇನೋ ಕೊಲೆ ಮಾಡಿಬಿಟ್ರು, ಹೋದ್ರು, ಮತ್ತು ಇವ್ರನ್ನ ಆ ಫಿಲಮ್ ಇಂಡಸ್ಟ್ರಿಗೆ ಬರ್ತಾರೆ, ತಿರ್ಗಾ ಅವರು ಮಾಮೂಲಿ ದುಡ್ಡು ಮಾಡ್ತಾರೆ, ಇಲ್ಲ ಬೆಳೀತಾರೆ. ಇವಾಗ ಅವ್ರ ಫ್ಯಾಮಿಲಿ ಏನಾಯಿತು? ಆ ಫ್ಯಾಮಿಲಿಗೆ ಇವಾಗ ಯಾರು ದಿಕ್ಕು? ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೋರು ಯಾರು? ಅವ್ರ ಮಿಸ್ಸಸ್ ಅವ್ರನ್ನ ನೋಡ್ಕೊಳ್ಳೋದು ಯಾರು? ಊಟ ಮಗುನ ನೋಡ್ಕೊಳ್ಳೋದು ಯಾರು? ಇವಾಗ ಹೋಗ್ಲಿ, ಈ ಚೇಂಬರ್ ಅವರೆಲ್ಲ ಹೋಗಿ ಅವ್ರಿಗೆ ಅಮೌಂಟ್ ಕಟ್ಟಿದ್ರು. ಆ ಅಮೌಂಟ್ 5 ಲಕ್ಷನೋ 2 ಲಕ್ಷನೋ ಕೊಟ್ಟಿದ್ದಾರೆ ಅನಿಸುತ್ತೆ. ಆ ದುಡ್ಡು ಎಷ್ಟು ವರ್ಷದವರೆಗೂ ಇವ್ರ ಹತ್ರ ಇರುತ್ತೆ. ಅದೇ ಆ ಮಗುಗೆ ತಂದೆ ಅನ್ನೋನಿದ್ರೆ ಅವನು ಸಾಯೋವರೆಗೂ ಅವ್ನು ಪ್ರಾಣ ಕೊಟ್ಟಾದ್ರೂ ಆ ಮಗುನ ಕಾಪಾಡ್ಕೊಳ್ಳೋನು ಅಲ್ವರಾ? ಇವಾಗ ಯಾವ ಥರ ನ್ಯಾಯ ಸಿಗ್ಬೇಕು ಅವ್ರ ಮನೆಗೆ? ನಾನು ಅವರು ದರ್ಶನ್ ಅಂತ ಹೇಳ್ತಾ ಇಲ್ಲ ಬೇರೆ ಆ್ಯಕ್ಟ್ರುಗಳು ಅಂತ ಹೇಳ್ತಾ ಇಲ್ಲ. ಕಾನೂನು ರೀತಿಯಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಅದೂ ಇನ್ನೊಂದು ಏನು ಅಂತಂದರೆ, ಈ ಪೊಲಿಟಿಷಿಯನ್ಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಟಿ ವಿಲೆಲ್ಲ ತೋರಿಸ್ತಿದಾರಲ್ಲ, ಯಾರು ಗೊತ್ತಿದ್ರೆ ಡೈರೆಕ್ಟಾಗಿ ಹೇಳಿ. ಗೊತ್ತಿಲ್ಲ ಅಂತಂದ್ಮೇಲೆ ಏನು ಕೇಳಬೇಕು? ಇವಾಗ ಗೊತ್ತಿದೆ ಇವಾಗ ನಿಮಗೆ ನ್ಯೂಸ್ ಚಾನಲ್ ಅವ್ರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ, ಅದಿನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕನ್ಫರ್ಮ್ ಆಗದೇನೆ ಪೊಲಿಟಿಷಿಯನ್ಗಳು ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಯಾರಿಗೆ ಗೊತ್ತಿರುತ್ತೆ? ಇವಾಗ ನಿಮ್ಮಂಥವ್ರು ನಮ್ಗೆ ಹೇಳಿದ್ರೆ ನಾವು ನೋಡ್ತೀವಿ, ನಮಗೆ ಗೊತ್ತಾಗುತ್ತೆ. ನೋಡ್ದೇನೆ ಇದ್ದಾಗ ಯಾರಿಗೆ ಗೊತ್ತಾಗುತ್ತೆ? ಅವ್ರು ಯಾರೋ ಒಬ್ಬರು ಹೇಳ್ತಾರೆ ನಮ್ಮ ದರ್ಶನ್ನೇ ತೋರಿಸ್ತೀರಾ, ನಮ್ಮ ಡಿ ಬಾಸ್ನೇ ತೋರಿಸ್ತೀರಾ ಅಂತ. ನಿಮ್ಮ ಡಿ ಬಾಸ್ ಅನ್ನೋದು ಯಾವ ಕಾರಣಕ್ಕಾಯಿತು? ನೀವೆಲ್ಲರೂ ಅವ್ರನ್ನ ಬೆಳೆಸಿರೋದ್ರಿಂದ ಡಿ ಬಾಸ್ ಆಯಿತು. ಇನ್ನೊಂದು ಸೆಲೆಬ್ರಿಟಿ ಅಂತ ಅಂದಮೇಲೆ ಸೆಲೆಬ್ರಿಟಿ ತಪ್ಪು ಮಾಡಬಾರ್ದು. ಈ ಸಮಾಜದಲ್ಲಿ ಸೆಲೆಬ್ರಿಟಿ ಅನ್ನೋದು ಏನಕ್ಕೆ? ಅವ್ರನ್ನ ನೋಡಿ 4 ಜನ ಕಲೀಲಿ ಅಂತ ಮಾಡ್ತಾರೆ. ತಪ್ಪು ಮಾಡಿದ್ರೆ ಅವ್ರು ಸೆಲೆಬ್ರಿಟಿ ಆಗಲ್ಲ ಅಲ್ವಾ? ಸೆಲೆಬ್ರಿಟಿ ಅಂದಮೇಲೆ ಅವ್ರು ಯಾವ ಥರ ನಡ್ಕೋಬೇಕು? ಆ ಥರ ನಡ್ಕೊಂಡ್ರೆ ಈ ಥರ ತೊಂದರೆನೂ ಆಗ್ತಾ ಇರಲಿಲ್ಲ. ಅದೇ ಕೆಲಸನೇ ಇವಾಗ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಹೆಂಡತಿ ಅಂದ್ಬಿಟ್ಟು. ಪವಿತ್ರ ಗೌಡ ಅವ್ರ ಹೆಂಡ್ತಿನ? ಎಲ್ಲನ ಪ್ರೂಫ್ ಆಗಿದೆಯಾ? ಪ್ರೂಫ್ ಇದೆಯಾ ಅವ್ರ ಗಂಡ ಹೆಂಡ್ತಿ ಅಂದ್ಬಿಟ್ಟು? ಒಂದು ತಾಳಿ ಕಟ್ಟಿದಾರಾ? ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ? ಯಾವುದನ್ನ ಒಂದು ತೋರಿಸಿದ್ರೆ ಅವರು ಹೆಂಡ್ತಿ ಅಂತ ಒಪ್ಕೊಳ್ಳೋಣ. ಯಾವುದು ಇಲ್ಲದೇನೆ ಹೆಂಡ್ತಿ ಅಂತಲೂ ಅನ್ಬಾರ್ದು. ನೀವೆಲ್ಲ ಹಾಕ್ತೀರಾ ಸರಿ. ಇವಾಗ ದರ್ಶನ್ಗೆ ಅವನು ಕೊಲೆ ಮಾಡಿದಾನೆ ಅಂತ ಹೇಳ್ತಿದ್ದೀರಾ ಅಲ್ಲ? ಕೊಲೆ ಮಾಡಿದಾನೆ, ಕೊಲೆ ಆರೋಪಿ. ಅವರೇ ಮಾಡಿಲ್ಲ. ಇವಾಗ ಸರಿ, ಅವರೇ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಹಿಂದೆ ಅವ್ರು ಮಾಡಿರೋದ್ರ ಬಗ್ಗೆ ಮಾತಾಡೋಣ. ಅವ್ರ ಹೆಂಡತಿಗೆ ಹೊಡೆದಿದ್ರು, ಅದಕ್ಕೂ ಫ್ಯಾನ್? ಅದು ಅವ್ರ ಪರ್ಸನಲ್, ಅವ್ರ ಹೆಂಡತಿಗೆ ಅವ್ರು ಹೊಡಿತಾರೆ. ಪರ್ಸನಲ್ ಆಗಿದೆ, ಮನೇಲಿ ಇಟ್ಕೋಬೇಕಿತ್ತು, ಪಬ್ಲಿಕ್ ಅದು ಅವ್ರ ವೈಫ್ ತಂದಿದ್ದು ಪಬ್ಲಿಕ್. ಬಟ್ ಅದು ಗಂಡ ಹೆಂಡತಿ ಸಮಸ್ಯೆ ಅಂದ್ರೆ ಅವ್ರವ್ರ ಇಷ್ಟ. ಅದು ಪಬ್ಲಿಕ್ ಎಷ್ಟೊಂದು ಜನ ಫ್ಯಾಮಿಲಿಯಲ್ಲಿ ಜಗಳ ಆಡ್ತಾರೆ. ಹಂಗಂತ ಎಲ್ಲಾರು ಬಂದು ಗಂಡನ ಮೇಲೆ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಕೊಟ್ಟಿದಾರಲ್ವಾ? ಅಲ್ಲ, ಅವ್ರೇನೋ ದೈಹಿಕವಾಗಿ ಕುಡ್ದು ಹೊಡೆದು ಬಡ್ದು ಮಾಡಿದ್ರಿಂದ ಕೊಟ್ಟಿರ್ತಾರೆ. ಕುಡ್ದು ಹೊಡೆದು ಬಡ್ದು ಮಾಡಿದಕ್ಕೆ ಕೊಟ್ಟಿರೋದು. ಹಂಗಾದ್ರೆ ನಿಮ್ ದರ್ಶನ್ ಕುಡಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೊಡಿಲಿ, ನಾನು ಬೇಡನಲ್ಲ. ಬಟ್ ಅದನ್ನ ಇವಾಗ ನಿಮ್ಮ ಹಸ್ಬೆಂಡ್, ಫ್ಯೂಚರ್ ಅಲ್ಲಿ ಬರೋ ಹಸ್ಬೆಂಡ್ ಬಂದು ನಿಮ್ಗೆ ಕುಡ್ಕೊಂಡ್ ಬಂದು ಹೊಡಿತಾರೆ ಅಂತ ಅಂದ್ರೆ ಅದು ನಿಮ್ಗೆ ಓಕೆನಾ? ಹೊಡಿಲಿ, ನಾನು ಏನ್ ಹೇಳ್ತಿಲ್ಲ. ಅದನ್ನ ಪಬ್ಲಿಕ್ ತರೋದಲ್ಲ, ಅದು ಪರ್ಸನಲ್. ಅದು ಮನೆ 4 ವಿಚಾರ ಮನೇಲೇ ಇರ್ಬೇಕು ಹೊತ್ತು ಪಬ್ಲಿಕ್ ಬರೋದಲ್ಲ. ಹಾಗಾದ್ರೆ ದರ್ಶನ್ ಯಾಕೆ ಅದನ್ನ ಪಬ್ಲಿಕ್ ತಂದು ಪವಿತ್ರ ಹಾಗೂ ದರ್ಶನ್ ಮಧ್ಯೆ ನಡೆದಿರೋದು ಅವರಿಬ್ರು ಮಧ್ಯೆನೆ ಸಾಲ್ವ್ ಮಾಡ್ಕೋಬಹುದಿತ್ತು. ಹಾಗಂತ 3ನೇ ವ್ಯಕ್ತಿನ ಇನ್ವಾಲ್ವ್ ಮಾಡಿ ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದು. ಅವ್ರೇನ್ ಇನ್ವಾಲ್ವ್ ಮಾಡಿ, ಅವರೇ ಬಂದು ನೀವು ಇನ್ವಾಲ್ವ್ ಆಗಿ ಅಂತ ಹೇಳಿದ್ರ? ಹಾಗಾದ್ರೆ ಕಿಡ್ನಾಪ್ ಮಾಡಿರೋದು ಯಾರು? ಪವಿತ್ರ ಹೇಳ್ದೇನೆ ಕಿಡ್ನಾಪ್ ಆಗೋಯ್ತಾ? ಇದು ಅವರ ವೈಯಕ್ತಿಕ ವಿಚಾರನೇ, ಪರ್ಸನಲ್ ವಿಚಾರ. ಅವ್ರು ಏನಾರು ಎಷ್ಟೊಂದು ಜನ ಪರ್ಸನಲ್ಸ್ ಏನೇನೋ ಇಟ್ಕೊಂಡಿರ್ತಾರೆ. ಹಾಗಾದ್ರೆ ಬಾರಲ್ಲಿ ಕುಡಿದು ಫುಲ್ ರೌಡಿಸಮ್ ಮಾಡಿ ಸರ್ವರ್ಗಳಿಗೆಲ್ಲ ಹೊಡೆದಿರೋದ್ರಿಂದ ನಿಮ್ಗೆ ದರ್ಶನ್ ಗ್ರೇಟ್ ಆಗ್ಬಿಟ್ರ? ನಾವು ಗ್ರೇಟು ಅಂತ ಹೇಳ್ತಿಲ್ಲ, ಹೊಡೆದಿದ್ದಾರೆ. ಹೇಗೆ ಸಪೋರ್ಟ್
ಸಪೋರ್ಟ್ ಮಾಡ್ತಿದ್ದೀರಾ? ಅವರು ಹೊಡಿಯೋದು ಬಡಿಯೋದಕ್ಕೆ ನೀವು ದರ್ಶನ್ ಫ್ಯಾನ್ಸಾ? ನಾನು ಹೊಡೆಯೋದು ಬಡಿಯೋದಕ್ಕೆ ದರ್ಶನ್ ಇವಾಗ ಅವ್ರು ಹೊಡೆದಿರೋದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇರೋದಲ್ವಾ? ಅವರು ಕುಡ್ದಿದ್ದಾರೆ ಹೊಡೆದಿದ್ದಾರೆ ಒಪ್ಕೊಂತೀವಿ ನಾವು ಕೂಡ. ಬಟ್ ಅದು ಒಪ್ಕೊಳ್ಳೋರು ಮತ್ತೆ ಏನಕ್ಕೆ ಇವತ್ತು ನಿಂತ್ಕೊಂಡು ಇಲ್ಲ ದರ್ಶನ್ ಆಚೆ ಬರ್ಬೇಕು ಅಂತೀರಾ? ಅವರೇ ಒಪ್ಕೊಂಡಿದ್ದಾರೆ ನಾನು ಬಿಕಾಸ್ ತಪ್ಪು ಅವ್ರು ಕೊಲೆನೇ ಮಾಡಿದ್ದೀನಿ. ಮಾಡಿಲ್ವಲ್ಲ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬಾರ್ದಾ ಹಾಗಾದ್ರೆ? ಅವ್ರು ತಪ್ಪೇ ಮಾಡಿಲ್ಲ. ಇವಾಗ ತಾನೇ ನೀವ್ ಹೇಳಿದ್ರಲ್ಲ. ಕೊಲೆ ಮಾಡಿದ್ದಾರೆ ಅಂತ ಹೇಳಿಲ್ವಲ್ಲ ನಾವು. ಕುಡ್ದಿದ್ದಾರೆ ಹೊಡೆದಿದ್ದಾರೆ. ಹೌದು, ಯಾಕೆ ಯಾರು ಕುಡಿಯಲ್ವಾ? ಕುಡ್ದು ಹೊಡೆದ್ರೆ ಯಾರನ್ನ ಬೇಕಾದ್ರೂ ಹೊಡಿಬೋದಾ? ನಾಳೆ ದಿನ ಅವ್ರ ಹೆಂಡತಿಗೆ ತಾನೇ ಹೊಡೆದಿರೋದು. ಅವನಿಗೆ ಬುದ್ಧಿ. ಸ್ವಾಮಿಗೆ ಯಾರು ಹೊಡೆದಿದ್ದಾರೆ ಹಾಗಾದ್ರೆ? ಅವನೇನ್ ಮಾಡ್ದ? ಅವರೆಲ್ಲ ಅವನು ಏನಕ್ಕೆ ಅನ್ನೋದು ಬಂದಿದೆ ಅಲ್ವಾ ಮೇಡಮ್? ಹೌದು, ಕಾನೂನು ಕೊಡ್ಬೋದಿತ್ತಲ್ವಾ? ಈಸ್ ಎ ಸೆಲೆಬ್ರಿಟಿ, ಅವನ್ನ ಜನ ಫಾಲೋ ಮಾಡ್ತಾರೆ ಅಂತಂದಾಗ ಅವ್ನ್ ಮಾಡೋ ಪ್ರತಿ ಒಂದು ಕೆಲ್ಸನೂ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಆ ಕಾನೂನ್ಗೆ ಅವ್ರನ್ನ ಹಿಡ್ಕೊಟ್ಟಿದ್ರೆ ದರ್ಶನ್ ಇವತ್ತು ದೇವರ ಸ್ಥಾನದಲ್ಲಿ ಇರ್ತಾ ಇದ್ರು. ಅವ್ರು ಹೇಳಿದ್ದು ಕಾನೂನ್ನ ಕೈ ತಗೊಳಕ್ಕೆ ಅವ್ರಿಗೆ ಅಲ್ಲ, ಸೆಲೆಬ್ರಿಟಿ ಆದಂತ ಅವ್ರಿಗೆ ಅಲ್ಲ, ಯಾವ್ದೇ ಸಾಮಾನ್ಯ ವ್ಯಕ್ತಿಗೂನು ಅರ್ಹತೆ ಇಲ್ಲ. ಹೌದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರು ಜಸ್ಟ್ ಅವ್ರಿಗೆ ಹೇಳಿ ಬಂದಿರೋದು, ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬಂದಿರೋದು ಅಷ್ಟೇ. ಕೊಲೆ ಮಾಡಿದ್ದಾರೆ ಅಂತ ಆಗಿಲ್ವಲ್ಲ. ಮತ್ತೆ ಹೊಡೆದಿದ್ದೀನಿ ಅಂತ ಹೊಡೆದಿದ್ದೀನಿ ಅಂತಿದ್ದೀರಲ್ಲ, ಅವಾಗಿಂದ ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಕೊಲೆ ಮಾಡಿಲ್ವಲ್ಲ ಅವರು. ಹಾಗಂತ ಶವನ ಎಸ್ತು ಬಿಡಿ ಅಂತ ಹೇಳ್ಬಿಟ್ಟು 30 ಲಕ್ಷ ಸುಪಾರಿ ಯಾಕೆ ಕೊಡ್ಬೇಕಿತ್ತು ನಿಮ್ಮ ಹೀರೋ ದರ್ಶನ್? ಅವರೇ ಹೇಳಿದ್ರ ನಾನು ತನಿಖೆಯಲ್ಲಿ ಎಲ್ಲಾ ಬರೀತಾರೆ, ಅದನ್ನ ನಂಬೋಕಾಗಲ್ಲ. ಹಂಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಸುಳ್ಳು ಹೇಳ್ಬೋದಲ್ವಾ? ಪೊಲೀಸವ್ರಿಗೆ ಏನ್ ಅವಶ್ಯಕತೆ ಇದೆ ಸುಳ್ಳು ಹೇಳಕ್ಕೆ? ದುಡ್ಡು ಕೊಟ್ಟು ಮಾಡ್ಸಿರ್ಬೋದಲ್ವಾ, ಯಾರಿಗ್ ಗೊತ್ತಿರ್ಬೋದು. ದರ್ಶನ್ ಆಚೆ ಬರಕ್ ದುಡ್ಡು ಕೊಟ್ರಾ? ಅವ್ರು ಆಚೆ ಬರಕ್ ದುಡ್ಡು ಕೊಟ್ರು ಅಂತ ನಾವ್ ಹೇಳಲೇ ಇಲ್ವಲ್ಲ. ಮತ್ತೆ ನೀವೇ ಹೇಳ್ತಿದ್ದೀರಲ್ಲ ದುಡ್ಡು ಕೊಟ್ಟಿ ಕೂಡ ಮಾಡ್ಸಿ. ದುಡ್ಡು ಕೊಟ್ಟಿ ಮಾಡ್ಸಿರ್ಬೋದು, ಸುಳ್ಳು ಹೇಳಿರ್ಬೋದಲ್ವಾ? CCTV ಫುಟೇಜ್ ಸುಳ್ಳು ಹೇಳುತ್ತಾ? ಎಡಿಟ್ ಮಾಡಿರ್ಬೋದು. ಈಗಿನ ಕಾಲದಲ್ಲಿ ಮಾಡ್ಬೋದು, ಹೌದು. ಹಂಗಂತ ಹೇಳ್ಬಿಟ್ಟು ಅವ್ರ ಫೋನ್ ಕಾಲ್ ಹಿಸ್ಟ್ರೀಸ್ ಆಗಿರ್ಬೋದು, ಇಲ್ಲ ದರ್ಶನ್ ಅವರೇ ಸ್ವಯಂ ಪ್ರೇರಿತವಾಗಿ ನಾನು ಹೊಡೆದಿದ್ದೀನಿ ಅಂತ ಒಪ್ಕೊಂಡಿರ್ಬೇಕಾದ್ರೆ ಅವ್ರು ಹೊಡೆದ ಮೇಲೇನೆ ಅದು ಕೊಲೆ ಆಗಿರೋದಲ್ವಾ? ಹೊಡೆದಿದ ಮೇಲೇನೆ ಕೊಲೆ ಆಗಿರೋದು ಗೊತ್ತು. ಹಾಗಂತ ದರ್ಶನ್ಗೂ ಗೊತ್ತಿರ್ಲಿಲ್ವಲ್ಲ ಕೊಲೆ ಅವ್ರು. ಓಕೆ, ದರ್ಶನ್ ಬರ್ತಾರೆ ಒಂದಿನ ನಿಮ್ಮ ಅಣ್ಣನ್ಗೆ, ಪ್ರಾಬಬ್ಲಿ ನಿಮ್ಮ ಅಣ್ಣ ಒಬ್ಬ ಇರ್ತಾನೆ, ಅವನಿಗೆ ಬಂದ್ಬಿಟ್ಟು ದರ್ಶನ್ ಕುಡ್ದ್ಬಿಟ್ಟು 4 ಪೆಗ್ ಹಾಕೊಂಡು ಬಾರಿಸ್ತಾನೆ. ನಿಮ್ಮ ಅಣ್ಣ ಅದಾದ್ಮೇಲೆ ಸತ್ತೋಗ್ಬಿಡ್ತಾನೆ. ಅವಾಗ ನಮ್ಮಣ್ಣ ಏನು ತಪ್ಪು ಮಾಡಿಲ್ವಲ್ಲ, ರೇಣುಕಾ ಕುಮಾರಸ್ವಾಮಿ ತರ ಹೊಡಿಯಕ್ಕೆ. ಆಯ್ತು, ರೇಣುಕಾ ಸ್ವಾಮಿ ಅವರು ಕೆಟ್ಟದಾಗ ಮೆಸೇಜ್ ಮಾಡಿರೋದ್ರಿಂದ ಹೊಡೆದಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದಾನೆ ಒಪ್ಕೊಳ್ಳೋಣ. ಗವರ್ಮೆಂಟ್ ಇದು ಕಾನೂನು ಅನ್ನೋದು ಒಂದಿದೆ ಅಲ್ವಾ? ಹೌದು, ಅದಕ್ಕೆ ಹಿಡ್ಕೊಡ್ಬೋದಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಣ್ಣ ಕೆಟ್ಟದಾಗಿ ಮೆಸೇಜ್ ಮಾಡಿ ನಿಮ್ಮ ಅಣ್ಣನ ಅವರು ಪೊಲೀಸ್ ಅವರಿಗೆ ಒಪ್ಸಿದ್ರೆ ಒಳ್ಳೇದಾಗಿರ್ತಿತ್ತು. ದರ್ಶನ ಸ್ಟಾರ್, ಇನ್ನು ದೇವ್ರು ಅಂತ ನೋಡಿರೋರು. ಬಟ್ ವಾಟ್ ಈ ಸ್ಲ್ಯಾಬ್ ಯುವರ್ ಬ್ರದರ್, ನಿಮ್ಮ ಅಣ್ಣನ ಹೊಡೆದು ಬಡ್ದು ಸಾಯಿಸ್ಬಿಟ್ಟಿದ್ರೆ ನೀನ್ ಆಗ್ಲೂ ದರ್ಶನ್ಗೆ ಸಪೋರ್ಟ್ ಮಾಡ್ತಿದ್ದ ಅಲ್ಲ? ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಯಾವುದೇ ರೀತಿ ಏನೂ ಇಲ್ಲ. ಯಾರ ಮನೇಲಿ ಸಮಸ್ಯೆ ಇದ್ರೆ ಅವ್ರಾಗ ಈಗಿನ ಕಾಲದಲ್ಲಿ ಎಲ್ಲ ಅವ್ರಾಗವ್ರೆ ಎದುರು ನಿಂತು ಸಾಲ್ವ್ ಮಾಡ್ಕೋಬೇಕು. ಹಾಗಾದ್ರೆ ಈಗಿನ ಕಾಲದಲ್ಲಿ ಎಲ್ಲ ಅವ್ರಿಗೆ ಇಷ್ಟ ಬಂದಿದ್ದೆ ಮಾಡ್ಕೋತಾರೆ ಅಂತಂದ್ರೆ ಕಾನೂನು ಯಾಕೆ? ಕಾನೂನು ಈಗ ಏನೋ ಒಂದು ಸಿಚುವೇಶನ್ ಆಯ್ತು ಅಂದ್ರೂ ಬೇಗ ನಿರ್ಧಾರ ತಗೊಳ್ಳಲ್ಲ ಅದನ್ನ ಅವರು. ಕಾನೂನು ಸರಿ ಇಲ್ಲ ಅಂತ ಹೇಳಿ ನಾನು ಕಾನೂನು ಸರಿ ಇಲ್ಲ ಅಂತಿಲ್ಲ. ಈಗ ಬೇಗ ಏನೋ ಒಂದು ಘಟನೆ ಆಯ್ತು ಅಂದ್ರೆ ವಿತಿನ್ ಆಕ್ಷನ್ ತಗೋಬೇಕು ಅವರು. ಆಯ್ತು ಅಂದರೆ ಸೊ ಜಾಸ್ತಿ ನಾನು ನ್ಯೂಸ್ ಏನು ನೋಡಲ್ಲ. ಸೊ ನಾನು ಒಂದು ಕಂಪನಿ ಜೊತೆ ಕೆಲಸ ಮಾಡುವಾಗ ಆ ಆ್ಯಪಲ್ಲಿ ನೋಡಿದ್ದು, ನಾನು ನ್ಯೂಲೈನ್ ಆ್ಯಪಲ್ಲಿ ನೋಡಿದಾಗ ಫುಲ್ ಶಾಕ್ ಆಯಿತು. ಬಿಕಾಸ್ ನಾನು ಜಾಸ್ತಿ ನ್ಯೂಸ್ ನೋಡಲ್ಲ, ಕೋವಿಡಿಂದ ನೋಡಿಲ್ಲ. ಸೊ ಇದು ಮಾಡಿದ್ದು ಅವ್ನು ತುಂಬ ರಾಂಗು. ಸೊ 2 days ಕಸ್ಟಡಿ ತೊಗೊಳೋದು ತಪ್ಪು. ಬಿಕಾಸ್ ಅವ್ನು ಗೊತ್ತಾಗಿದೆ ಎಲ್ಲ ಪ್ರೂಫ್ ಆನ್ ಅಗೇನ್ಸ್ಟ್ ಇಟ್. ಸೊ ವೈ ವೇಸ್ಟ್ ಟೈಮ್ ಅಂಡ್ ದೆನ್ ಪುಟ್ ಹಿಮ್ ಇನ್ಸೈಡ್ ದ ಜೈಲ್? ಸೊ ವೈ ನಾಟ್ ಪುಟ್ ಹಿಮ್ ನೌ? ಸೊ ಐ ವುಡ್ ಸೇ ಅವನ್ನ ಇವಾಗಲೇ ಹಾಕಿ ಅಷ್ಟೊಂದು 2 days ಟೈಮ್ ಕೊಡಬೇಡಿ. ಬಿಕಾಸ್ ಅವ್ನು ಅಷ್ಟೊಂದು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಿದ್ದಾನೆ. ಸೊ ಅದು ನಂದು. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ದರ್ಶನ್ ಅವರು ನಿಜಕ್ಕೂ ಜೈಲಿಗೆ ಹೋಗಬೇಕು ಬೇಡ ಅನ್ನೋದ್ರ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಖಂಡಿತವಾಗ್ಲೂ ನಿಶ್ಚಿತವಾಗ್ಲೂ ಹೇಳಿದ್ದಾರೆ. ಆ್ಯಂಡ್ ತುಂಬ ಜನದ ಅಭಿಪ್ರಾಯ ಆಗಿರ್ಬೋದು ಅಥವಾ ಒಪಿನಿಯನ್ ಆಗಿರ್ಬೋದು ಏನಿತ್ತು ಅಂತಂದರೆ ದರ್ಶನ್ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತಾನೆ. ಫ್ರಮ್ ಡೇ 1 ಇಲ್ಲಿವರೆಗೂ ಅವ್ರ ಅಭಿಮಾನಿಗಳು ಸಹ ಹೇಳ್ತಾ ಇರೋದು ಅವರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.